3, 2, 1. ಆಯ್ತು, ನನ್ನ ಜೊತೆ ಅಚ್ಚ ಕನ್ನಡದಲ್ಲಿ ಇಡೀ ಅಚ್ಚ ಕನ್ನಡ ಕನ್ನಡ ಚಾನಲ್ ಕನ್ನಡ ಅದೇ ಹೇಳಿದೆ. ಒಂದ್ ನಿಮಿಷ ಅಟ್ಯಾಕ್ ಮಾಡಬೇಡಿ, ಸ್ವಲ್ಪ ಅಲ್ಲಾಡಿಸ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಉಡುಪಿ ಮ್ಯಾಂಗ್ಳೂರ್ ಎಲ್ಲ ಸುತ್ಕೊಂಬರ್ತೀನಿ. ಸೊ ಇದು ಐ ಥಿಂಕ್ 4ನೇ ಸಲ ನಾನು ಉಡುಪಿಗೆ ಹೋಗ್ತಾ ಇದ್ದೆ. ಸೊ ನಾನು ಮ್ಯಾಂಗ್ಳೂರು ಉಡುಪಿ ಎಲ್ಲ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ದೀನಿ. ಸೊ ಫ್ಲೈಟಲ್ಲಿ, ಬಸ್ಸಲ್ಲಿ, ಕಾರಲ್ಲಿ, ಬೈಕಲ್ಲಿ ಹೋಗಿದ್ದೀನಿ. ಬಟ್ ಫಸ್ಟ್ ಟೈಮ್ ನನ್ನ ಕಾರ್ ತೊಗೊಂಡು ಹೋಗ್ತಾಯಿದ್ದೀನಿ. ನನ್ನ ಕಾರಂತೂ ಫಸ್ಟ್ ಟೈಮ್ ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ಅದು ಕಾರ್ತಿಕ್ ಜೊತೆ ನನ್ನ ಕಾರಲ್ಲಿ ಯಾವತ್ತೂ ಟ್ರಿಪ್ ಮಾಡಿರಲಿಲ್ಲ. ಆ್ಯಂಡ್ ಇದೇ ಫಸ್ಟ್ ಟ್ರಿಪ್ಪು ನಂದು ಕಾರ್ತಿಕ್ದು ನನ್ನ ಕಾರಲ್ಲಿ. ಆ್ಯಂಡ್ ತುಂಬ ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಆಗ್ತಾಯಿದ್ರಿ ದಟ್ ನಾನು ಕಾರ್ತಿಕ್ಕು ಒಂದು ಟ್ರಿಪ್ಪಿಗೆ ಹೋಗಬೇಕು ಅಂತ. ಸೊ ನೋಡಿ, ನಿಮಗೋಸ್ಕರ ಟ್ರಿಪ್ಪಿಗೂ ಬಂದಿದ್ದೀನಿ. ಸೊ ಮುಂದೆ ಏನೇನಾಗುತ್ತಂತ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ, ಬನ್ನಿ. ಸೊ ಗೈಸ್, ನಾವಿವಾಗ ಹಾಸನ್ ಟೋಲ್ ಟಚ್ ಆದ್ವಿ. ಆ್ಯಂಡ್ ಇಲ್ಲೇ ಎಂಪೈರು ಆ್ಯಂಡ್ ಅದೇ ಟೋಲ್ ಗೇಟು. ಸೊ ಇಲ್ಲಿ ನಾವು ಲಾಸ್ಟ್ ಟೈಮ್ ಕಾರ್ತಿಕ್ ಜೊತೆ ಬಂದಾಗ ಬೈಕಲ್ಲಿ ಲೈಕ್ ಸಖತ್ತಾಗಿತ್ತು. ಇದೇ ಒಂದು ಸ್ಟಾಪ್ ಪಾಯಿಂಟ್ ಥರ ಇತ್ತು. ಆ್ಯಂಡ್ ಹೆಂಗಿತ್ತಂದರೆ, ನಾನು ನಮ್ಮ ಮನೆಗೆ ಇಲ್ಲಿಂದನೇ ನಾವು ಅಪ್ಪಂಗೆ ಕಾಲ್ ಮಾಡಿದ್ದೆ. ಅವಾಗ ಬೈಕಲ್ಲಿ ಬಂದಿದ್ವಿ. ಆ್ಯಂಡ್ ಇಲ್ಲಿಂದನೇ ನಾವು ಅಪ್ಪಂಗೆ ಕಾಲ್ ಮಾಡಿದಾಗ ನಾನು ಎಷ್ಟೊತ್ತಾಗತ್ತಪ್ಪ, ಎಲ್ಲಿದ್ಯಾ ಅಂತೆಲ್ಲ ಕೇಳ್ತಾಯಿದ್ರು. ಸೊ ನಾನು ಹಾಸನ್ ಟೋಲ್ ಹತ್ರ ಇದ್ದೀನಿ, ಸೊ ಬರ್ತೀನಿ ಅಂತ ಅಂದಿದ್ದೆ. ಇಲ್ಲಿಂದ ನನ್ನ ಮನೆ ಲೈಕ್ ಮಚ್ಚ, ಹಾಸನ್ ಟೋಲಿಂದ ನನ್ನ ಮನೆ ಎಷ್ಟು ದೂರ? ಸೊ ಅಟ್ಲೀಸ್ಟ್ ಒಂದು 4.5-5 hours ತೊಗೊಬೇಕು ಗೈಸ್. ಸೊ ನಾನು ಆಲ್ಮೋಸ್ಟ್ 2.5-3 hours ನಾನು ಕಾರ್ತಿಕ್ ಲೈಕ್ ತುಂಬ ಫಾಸ್ಟಾಗಿ ಹೋಗಿದ್ವಿ. ಮಜಾ ಸಕ್ಕದಾಗಿತ್ತು. ಅದು ಫುಲ್ ಸೂಪರ್ ಬೈಕ್ಸ್ ಎಲ್ಲ ಆಮೇಲೆ ಜಾಯ್ನ್ ಆಗ್ತಾಯಿದ್ರು. ನಾವು ಮನೆಗೆ ರೀಚ್ ಆದಮೇಲೆ ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ, ಏನಪ್ಪ ಫಾಸ್ಟಾಗಿ ಬಂದ್ರಾ ಅಂತ. ಲೈಕ್ ಅಲ್ಲೂ ನಾನು ಹೇಳಿದೆ, ಇಲ್ಲ ಸ್ಲೋ ಆಗಿ ಬಂದೆ, ಹಂಗೆ ಟ್ರಾಫಿಕ್ ಇರಲಿಲ್ಲ ಅಂದೆ. ಬಟ್ ನಂಬಿದ್ರಲ್ಲ, 3 hours ಬಂದಿದ್ದೆ. ನೋಡಿ ಗೈಸ್, ಅವನು ವ್ಲಾಗ್ ಮಾಡ್ತಾ ಇದ್ದಾನೆ ಅಲ್ಲಿ ಕುತ್ಕೊಂಡು. ಆ್ಯಂಡ್ ಮುಂದೆ ತೋರಿಸೋಣ ಏನೇನಾಗುತ್ತೆ. ಸಕ್ಕದಾಗಿರುತ್ತೆ. ಇವಾಗ ಮುಂದೆ ನಾವು ಒಂದು ಟೆಂಪಲಿಗೆ ಹೋಗ್ತಾ ಇದ್ದೀವಿ ಉಡುಪಿನಲ್ಲಿ, ಕೊರಗಜ ಟೆಂಪಲ್ಲು. ಸೊ ಅದೇ 2 ಟೆಂಪಲ್ ಇದೆ ಅಂತೆ. ಆ್ಯಂಡ್ ಅಲ್ಲಿ ಕಾರ್ತಿಕ್ಕು ಅಲ್ಲಿ ತುಂಬ ಆಸೆ ಇಟ್ಕೊಂಡಿದ್ದ ಹೋಗ್ಬೇಕಂತ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸಿಲ್ಲ. ಸೊ ನೋಡಿ ಗಗನ, ಸೊ ಅವರಿಬ್ಬರು ಕೊರಗಜ ಟೆಂಪಲ್ಲು ಅವ್ರಿಗೆ ನೋಡ್ಬೇಕಂತ ಆಸೆ ಇತ್ತು. ಅದಕ್ಕೆ ನಾನು ನಾನು ಅವಳಿಗೆ ಕೇಳ್ತಾ ಇದ್ದೀನಿ, ಇದನ್ನ ನಿಮಿಷ ಇಟ್ಕೋ, ನಾನೇನೋ ಎತ್ಕೊಂತೀನಿ ಅಂತ ತಲೆ ಮೇಲೆ ಬಿಡ್ತಾ ಇದ್ದೀನಿ. ಹುಡುಗಿರು ಹಂಗೆ ಗೈಸ್, ಲೈಕ್ ಕರೆಕ್ಟಾಗಿ ಗಾಡಿ ಏನಂದ್ರು ಫೇವರ್ ಕೇಳಿದ್ರೆ ಗಾಡಿಯಿಂದ ಏನೂ ಮಾಡೋಣ. ನೋಡಿ ಅವಾಗಲೇ ಲುಕ್ ಬರ್ತಾ ಇದೆ. ಕ್ಯಾಮ್ರಾ ತಿರ್ಗಿಸಿದ ತಕ್ಷಣ ಲುಕ್ ಚೇಂಜು. ಬಿಡಿ, ಮುಂದೆ ತೋರಿಸ್ತೀನಿ ಏನೇನಾಗುತ್ತಂತ. ಗೈಸ್, ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಇದೇ ಸುರಭಿ ಡೆಲಿಕಸಿ ಅಂತ ಹಾಸನ್ ಟೋಲ್ ಮುಂದೆ ಇದೆ. ಸೊ ಅಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಟ್ರಿಪ್ ತಿರ್ಗಾ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಅರ್ಧ ಹಾಸನ್ ಹೈವೇ ತನಕ ಕಾರ್ತಿಕ್ ಓಡಿಸ್ದ. ಆಮೇಲೆ ನಾನು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿರ್ಗಾ ಮ್ಯಾಂಗ್ಳೂರಲ್ಲಿ ಅವ್ನು ಓಡಿಸ್ತಾನೆ. ಸೊ ಮಜಾವಂತೂ ಮಾಡ್ತಾಯಿದ್ದೀವಿ. ಕ್ರೇಜಿಯಾಗಿ ಬಂದಿದೆ. ನೋಡೋಣ ಮುಂದೆ ಹೆಂಗೆ ಹೋಗುತ್ತಂತ ಟ್ರಿಪ್ಪು. ಗೈಸ್, ಇವಾಗ ನಾವು ಶಿರಾಡಿ ಘಾಟಿಗೆ ಬಂದಿದ್ವಿ. ಆ್ಯಂಡ್ ಲಾಸ್ಟ್ ಟೈಮ್ ಚಾರ್ಮಾಡಿ ಘಾಟ್ ಥ್ರೂ ಹೋಗಿದ್ವಿ. ಆ್ಯಂಡ್ ಶಿರಾಡಿ ಘಾಟ್ ಫಿಕ್ಸ್ ಮಾಡಿದ್ಮೇಲೆ ಗೈಸ್ ಸಕ್ಕದಾಗಿತ್ತು. ಲೈಕ್ ಲಿಟ್ರಲಿ ಈ ಎಂಟೈರ್ ಟ್ರಿಪ್ಪಲ್ಲಿ ಇದೆ ಬೆಸ್ಟ್ ಸ್ಟ್ರೆಚ್ ಇತ್ತು. ಮಜಾ ಬಂದ್ಬಿಡ್ತು ಈ ರೋಡ್ಸಲ್ಲೆಲ್ಲ. ಸೊ ಕೆಲವು ಕ್ಲಿಪ್ಸ್ ಇದೆ, ಬಟ್ ಅಷ್ಟೊಂದು ಚೆನ್ನಾಗಿ ತೆಗಿಯೋಕ್ಕಾಗಿಲ್ಲ, ಬಿಕಾಸ್ ನಾನು ಡ್ರೈವ್ ಮಾಡ್ತಾ ಇತ್ತಲ್ಲ. ಸೊ ಸಕ್ಕದಾಗಿತ್ತು. ಮುಂದೆ ಕಾರ್ತಿಕ್ಗೆ ಕೊಡ್ತೀನಿ. ನಾವು ಮ್ಯಾಂಗ್ಳೂರ್ ರೀಚ್ ಆದ್ವಿ. ಇವಾಗ ಉಡುಪಿಗೆ ಹೋಗ್ಬಿಟ್ಟು ಕೊರಗಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಡೈರೆಕ್ಟಾಗಿ ಫಸ್ಟ್. ಆಮೇಲೆ Airbnb ಚೆಕ್ ಇನ್ ಆಗ್ತಾ ಇದೀವಿ. ಹೆಂಗೆ ನಡೀತಾ ಇದೆ ಇಷ್ಟೋ ತನಕ ಓಡಿಸ್ದಲ್ಲ? ನೈಟ್ ನಿದ್ದೆ ಮಾಡಿದೆ, ಸ್ವಲ್ಪ ಹಿಟ್ ಆಗ್ತಾ ಇದೆ. ಹೌದಾ? ನೋಡಿ, ಡ್ರೈವಿಂಗ್ ಟೈಮಲ್ಲೂ ಬಾಡಿ ಫ್ಲೆಕ್ಸ್ ಮಾಡ್ಕೊಂಡು ಹೆಂಗೆ ಹೋಗ್ತಾನೆ. ಹೆವಿ ಹಿಟ್ ಆಗ್ತಾ ಇದೆ. ಹೌದಾ?
ಸೊ ನಾನು ನೈಟ್ ನಿದ್ದೆ ಮಾಡಿಲ್ಲ, ಬಟ್ ನಾನು ಚೂರು ಫ್ರೆಶ್ ಆಗೇ ಇದ್ದೀನಿ. ಆಮೇಲೆ ನನಗೂ ಹಿಟ್ಟಾಗುತ್ತೆ, ನೋಡೋಣ ಅವಾಗ. ಸೊ ಮುಂದೆ ತೋರಿಸ್ತೀನಿ. ನಾವು ಇವಾಗ ಕೊರಗಜ ಟೆಂಪಲಿಗೆ ಬಂದಿದ್ದೀವಿ. ಇದ್ಯಾ ಟೆಂಪಲ್ ಎರಡನೇದು ಲೈಕ್ ಸೊ ಎರಡು ಕೊರಗಜ ಟೆಂಪಲ್ಲೇ. ಸೊ ಇದು ಸೊ ಫಸ್ಟ್ ಕೊರಗಜ ಟೆಂಪಲ್ಲು, ಐ ಥಿಂಕ್ ಇದು ಚೂರು ಮೇನ್ ಒನ್ನೋ ಏನೋ. ಸೊ ಇದಕ್ಕೆ ಬಂದಿದ್ದೀವಿ. ಆ್ಯಂಡ್ ನೋಡಿ ನಾನು ಪಂಚೆ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಬಂದಿದ್ದೀನಿ, ತೋರಿಸು. ಸೊ ಗೈಸ್, ಪಂಚೆ ಹಾಕ್ಕೊಂಡಿದ್ದೀನಿ. ಸೊ ಬೇಸಿಕ್ಲಿ ನಾವು ಎಂಟೈರ್ ಟ್ರಿಪ್ಪು ಟೆಂಪಲನ್ನು ಮಾಡೋಣ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಪಂಚೆ ತಂದು ಟೆಂಪಲ್ಸಿಗೆ ಮಾತ್ರ ಪಂಚೆ ಹಾಕ್ಕೊಂಡೆ. ಸೊ ಬನ್ನಿ ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ. ಪ್ಲೀಸ್, ನಾವು ಕೊರಗಜ ಟೆಂಪಲ್ಗೆ ಹೋಗೋದು ಮುಂಚೆ ಅಲ್ಲಿ ಕೊರಗಜ ಅವ್ರಿಗೆ ಎಣ್ಣೆ ಅಂದರೆ ಆಲ್ಕೋಹಾಲು ಸೊ ಬೇಸಿಕ್ಲಿ ಅವ್ರು ತುಂಬ ಪ್ರಿಯವಾಗಿದ್ದಿದ್ದು. ಸೊ ಅದಕ್ಕೆ ಇವಾಗ ಯಾವುದೋ ಬಾರ್ ಹುಡ್ಕೊಂಡು ಆಮೇಲೆ ಅವ್ರಿಗೆ ಆಫರ್ ಮಾಡ್ತೀವಿ. ಸೊ ಅದಕ್ಕೆ ಬಾರ್ ಹುಡ್ಕೋಕೆ ಹೋಗ್ತಾ ಇದ್ದೀವಿ. ನೋಡಿ ಇವನ ಜೊತೆ ನನ್ನ ಜೊತೆ ನನ್ನೇ ಹಾಕೋದು ತೋರಿಸ್ತಾ ಇದೆಯಾ? ನಾನೇನೋ ಒಳ್ಳೆ ಪಿ ಹೊಡ್ತಾರ. ಸೊ ಗೈಸ್, ನೀವೇ ಯೋಚಿಸಿ ಅದೆಲ್ಲ, ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಲ್ಲ ನಾನು. ಬನ್ನಿ ಹೋಗೋಣ ಫಸ್ಟ್. ನಾವು ಕೊರಗಜ ಟೆಂಪಲ್ ಒಳಗಡೆ ಹೋಗಿ ಬಂದ್ವಿ. ಆ್ಯಂಡ್ ಅಲ್ಲಿ ಬೇಸಿಕ್ಲಿ ಏನು ಮಾಡಬೇಕಾಗಿತ್ತಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಇದಿರುತ್ತೆ, ವಾಟ್ ಯು ಕಾಲ್ ದಟ್, ಸೊ ಒಂದು ಮೂರ್ತಿ ಥರ ಏನೋ ಮಾಡಿದಾರಲ್ಲಿ. ಅಲ್ಲಿ ಸುತ್ತ ಒಂದು 3 ಇದು ಮಾಡಿಬಿಟ್ಟು ನಿಮ್ಮ ಆಫರಿಂಗ್, ದಟ್ ಈಸ್ ಆಲ್ಕೋಹಾಲ್ನ ಒಂದು 3 ಸಲ ಅವ್ರಿಗೆ ಆಫರ್ ಮಾಡಿಬಿಟ್ಟು ಅವ್ರಿಗೆ ಆ ಪ್ರೀಸ್ಟ್ ನಿಮಗೆ ಮುರುಕು ಕೊಡ್ತಾರೆ. ನಿಮ್ಮ ಕೊಟ್ಟಿದ್ದು ಆಫರ್ ಮಾಡಿಬಿಟ್ಟು ನಿಮ್ಗೆ ಕೊಡ್ತಾರೆ ಪ್ರಸಾದ ಆಗಿ. ಆ್ಯಂಡ್ ಅದು ಲೈಕ್ ಅವ್ರಿಗೆ ಮುರುಕು ಆಮೇಲೆ ಎಣ್ಣೆ ತುಂಬ ಇಷ್ಟವಾದಿದ್ದು ಇರೋದ್ರಿಂದ ಅದು ನಿಮ್ಗೆ ಆಫರ್ ಮಾಡ್ತಾರೆ. ಸೊ ಅದೇ ಪ್ರಸಾದ, ಮುರುಕುನೇ ನಿಮ್ಗೆ ವಾಪಸ್ ಆಫರ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬಂದೋದ್ರಿಂದ ಲೈಕ್ ನನಗೆ ತುಂಬ ಪೀಸ್ ಅನಿಸ್ತು. ಆ್ಯಕ್ಚುಲಿ ಚೆನ್ನಾಗಿತ್ತು. ಕಾರ್ತಿಕಿಗೆ ಇದೇ ಪ್ರಸಾದ ಕೊಟ್ಟಿದ್ದು ಆ್ಯಂಡ್ ನನಗೂ ಒಂದು ಕೊಟ್ಟ. ಸೊ ಇದೇ ಪ್ರಸಾದ. ಸೊ ಯಾ, ಪ್ರಸಾದ ಹೇಗೆ ಇರಲಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಕೊರಗಜ ಟೆಂಪಲ್ ಈಗ ಬಂದಿದ್ವಿ. ಆ್ಯಂಡ್ ನೋಡಿ ಹಿಂಗಿದೆ ಒಳಗಡೆ. ಸೊ ಇಲ್ಲಿ ಒಳಗಡೆ ನಡ್ಕೊಂಡು ಹೋಗಿ ಮುಂದೆ ತೋರಿಸ್ತೀನಿ. ಇಲ್ಲಿ ತುಂಬ ಬಿಸಿಲು ಆ್ಯಂಡ್ ಹ್ಯುಮಿಡಿಟಿ ಅಂತೂ ತುಂಬಾ ಇದೆ. ಸೊ ಕಾರಿಂದ ಇಳಿದಿದ ತಕ್ಷಣ ಲೈಕ್ ಹೀಟ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಕ್ಸ್ಟ್ರೀಮ್. ಬಟ್ ಲಾಸ್ಟ್ ಟೈಮ್ ಬಂದಕ್ಕಿಂತ ಬೆಟ್ರಾಗೇ ಇದೆ. ಲಾಸ್ಟ್ ಟೈಮ್ ಅಂತೂ ಎ ಸಿ ಇಲ್ಲ ಅಂದರೆ ಲೈಕ್ ಇರೋಕ್ಕೆ ಆಗ್ತಾ ಇರಲಿಲ್ಲ. ಈ ಸತಿ ಏನೋ ಬೆಟ್ರಾಗಿದೆ. ಸೊ ಕಾಲು ತೊಳ್ಕೊಂಡು ಮುಂದೆ ತೋರಿಸ್ತೇನೆ. ನಾವು ಇಲ್ಲಿ 3 ದೇವರು ಇದ್ದರು ಇಲ್ಲಿ ಕೊರಗಜದು. ಅಲ್ಲಿ 2ನೇದು, ಇದು 3ನೇದು. ಸೊ ಇದೆಲ್ಲ ಹೋಗಿ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿ ಆಮೇಲೆ ಮುಂದೆ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದು ಮುಂಚೆನೇ ಎಲ್ಲ ಟೆಂಪಲ್ಲೆಲ್ಲ ಮುಗಿಸೋದು ಯಾವಾಗಲೂ ಬೆಟರು, ಬಿಕಾಸ್ ಆಮೇಲೆ ಎಂಜಾಯ್ ಎಲ್ಲ ಮಾಡ್ತೀವಲ್ಲ. ಸೊ ಫಸ್ಟೇ ಎಲ್ಲ ಟೆಂಪಲೆಲ್ಲ ಮುಗಿಸೋದು ಬೆಟರು. ನಾಳೆ ಎಂಜಾಯ್ಮೆಂಟ್ ಎಲ್ಲ ಆದಮೇಲೆ ಹೋಗೋವಾಗ ಉಡುಪಿ ಕೃಷ್ಣ ಟೆಂಪಲ್ಲು, ಆಮೇಲೆ ವಾಪಸ್ ಹೋಗ್ತಾ ಧರ್ಮಸ್ಥಳ ಆದರೆ ಆ್ಯಂಡ್ ಮನೆ. ಸೊ ಇದೇ ಪ್ಲ್ಯಾನು, ನೋಡೋಣ. ಸೊ ಗೈಸ್, ನಾವು ಇವಾಗ ಶೆಟ್ಟೀಸ್ ಲಂಚ್ ಹೋಮಿಗೆ ಬಂದಿದ್ವಿ. ಆ್ಯಂಡ್ ಟೆಂಪಲೆಲ್ಲ ಮುಗಿಸ್ಕೊಂಡು ಫುಲ್ ಸುಸ್ತಾಗಿತ್ತು ಆ್ಯಂಡ್ ಬಿಸಿಲಿಗೆ ಬೇರೆ. ಸೊ ಅದಕ್ಕೆ ಚೂರು ಚಿಕನ್ನು ಅದೆಲ್ಲ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ರೂಮಿಗೆ ಹೋಗ್ತೀವಿ. ಸೊ ರೂಮಲ್ಲಿ ನಾವು ಚೂರು ಗೇಮ್ಸು ಅದೆಲ್ಲ ಆಡಿಬಿಟ್ಟು ಬೀಚು ಅದೆಲ್ಲ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಇವತ್ತು ಏನೇನಾಗುತ್ತೆ ಅಂತ. ಬನ್ನಿ. ನಾವು ಎಲ್ಲೋದ್ರೂ ಒಂದು ಫೇವ್ರೇಟ್ ಯಾವಾಗಲೂ ಇರುತ್ತೆ, ಅದು ಚಿಕನ್ ಗೀ ರೋಸ್ಟು. ಸೊ ನಾನು ಬ್ಯಾಂಗ್ಳೂರಲ್ಲಿರುವಾಗಲೂ ಯಾವಾಗಲೂ ಚಿಕನ್ ಗೀ ರೋಸ್ಟ್ ಲೈಕ್ ಮೈ ಗೋ ಟು. ಸೊ ಇದು ತುಂಬ ಸ್ಯಾಟಿಸ್ಫೈಯಿಂಗ್ ತಿನ್ನೋದು. ಶೆಟ್ಟೀಸ್ ಲಂಚ್ ಹೋಮಲ್ಲಿ ಬೇರೆ ಬಂದಿದ್ವಲ್ಲ, ಸೊ ಇಲ್ಲೂ ಟ್ರೈ ಮಾಡೋಣ ಹೆಂಗಿದೆ ಅಂತ. ಆಮೇಲೆ Airbnb ಹೋಗ್ಬಿಟ್ಟು ಮುಂದೆ ನೋಡೋಣ. ಇಲ್ಲಿ ಶೆಟ್ಟೀಸ್ ಲಂಚ್ ಹೋಮ್ ಅಂತೂ ತುಂಬಾ ಬ್ಯಾಡ್ ಆಗಿತ್ತು. ಸೊ ಒಂದು ದಿವಸ ಏನಾಗಿತ್ತು ಅಂದರೆ, ಬೆಂಗಳೂರಲ್ಲಿ ನಾವು ಸದಾಶಿವನಗರ ಹತ್ರ ಶೆಟ್ಟೀಸ್ ಲಂಚ್ ಹೋಮ್ ಇದೆಯಲ್ಲ, ಅಲ್ಲಿ ನಾನು ಕಾರ್ತಿಕ್ ಹೋದಾಗ ಯಾರೋ ಒಬ್ಬರು ಕೂತ್ಕೊಂಡು ಅಲ್ಲಿ ತಿನ್ನೋರು ನಮಗೆ ಕರೆದ್ಬಿಟ್ಟು ಹೇಳಿದ್ರು, ಪ್ಲೀಸ್ ಇಲ್ಲಿ ತೊಗೊಂಬೇಡಿ, ಚೆನ್ನಾಗಿಲ್ಲ, ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತ. ಸೊ ಅದಕ್ಕೆ ನಾವು ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿದ್ವಿ. ಮ್ಯಾಂಗ್ಳೂರಿಗೆ ಬಂದಿದ್ದೀವಿ, ಅಫ್ಕೋರ್ಸ್ ಚೆನ್ನಾಗಿರುತ್ತೆ ಅಂತ ಹೋದ್ರೆ
ತುಂಬ ಬ್ಯಾಡ್ ಆಗಿತ್ತಿದೆ ಯಪ್ಪ. ಇಟ್ ವಾಸ್ ವೆರಿ ಬ್ಯಾಡ್. ತುಂಬ ಬ್ಲ್ಯಾಂಡಾಗಿ ಬಿರಿಯಾನಿ ಇತ್ತು. ಲೈಕ್ ಯಾರಿಗೂ ಏನೂ ಇಷ್ಟ ಆಗಿಲ್ಲ. ನಾವು ತಣ್ಣೀರ್ಬಾವಿ ಬೀಚಿಗೆ ಬಂದ್ವಿ ನೋಡಿ. ಸೊ ಅಲ್ಲಿ ಸನ್ಸೆಟ್ಟು ಆಗ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇಲ್ವಾ ನೋಡಿ ಸನ್ಸೆಟ್ಟು. ಸೊ ಗೈಸ್, ನನಗಂತೂ ಬೀಚಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಚಿಕ್ಕ ವಯಸ್ಸಿಂದ ಬೀಚಸ್ ಅಂದರೆ ತುಂಬ ಇಷ್ಟ. ನಂಗೆ ಸ್ವಿಮ್ಮಿಂಗ್ ಅಂದಂತೂ ಲೈಕ್ ನನ್ನ ಗ್ರೂಪಲ್ಲಿ ನಾನು ಲೈಕ್ ಎಲ್ರಿಗೂ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗೋದು ಅದೆಲ್ಲ ತುಂಬ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಚಿಕ್ಕ ವಯಸ್ಸಿನಲ್ಲಿ ಯಾವಾಗ ಸ್ವಿಮ್ಮಿಂಗ್ ಅಂದರೆ ಭಯ ಇರ್ತಾಯಿತ್ತು. ಬಟ್ ಆಮೇಲೆ ಲೈಕ್ ಹೆವಿ ಇಷ್ಟ ಆಗೋಯ್ತು. ಸಮುದ್ರದಲ್ಲಿ ಲೈಕ್ ಎಲ್ಲಿ ಬಿಟ್ಟರು ನಾನು ಸ್ವಿಮ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಹಾಗೆ. ಸೊ ಆ್ಯಕ್ಚುಲಿ ತುಂಬ ಸ್ಯಾಟಿಸ್ಫೈಯಿಂಗ್. ಈ ಟ್ರಿಪ್ಪು ಬರ್ತಾ ಯಾವಾಗ ಆಗುತ್ತೆ ಅಂದರೆ ಬೀಚಿಗೆ ಬಂದಮೇಲೆ. ಸುಮ್ಮನೆ ಸಮುದ್ರ ನೋಡಿಬಿಟ್ರೆ ಒಂದು ಸೆನ್ಸ್ ಆಫ್ ಪೀಸ್ ಬರುತ್ತೆ. ಸೊ ಆ ಥರ. ಏನೇ ಹೇಳಿ ಈ ಥರ ಪೀಸ್ ನನಗೆ ಎಲ್ಲೂ ಸಿಗಲ್ಲ. ಸೊ ಜಸ್ಟ್ ಏನೂ ಹೇಳೋಕ್ಕಾಗಲ್ಲ, ಜಸ್ಟ್ ಹಿಂಗೇನೆ ಮಜಾ ಮಾಡಿಕೊಂಡು ಇರೋದು. ಸರಿ, ಮುಂದೆ ನೋಡೋಣ ಏನೇನಾಗುತ್ತೆ ಅಂತ ಅಷ್ಟೇ. ಗೈಸ್, ನಾವು ಶೆಟ್ಟೀಸ್ ಲಂಚ್ ರೂಮಿಗೆ ಹೋಗಿದ್ವಿ. ಇವಾಗ ಬೀಚೆಲ್ಲ ಮುಗಿಸ್ಕೊಂಡು ಹಸುವಾಗ್ತೈತೆ ಎಲ್ಲರಿಗೂ. ಅದಕ್ಕೆ ಡಿನ್ನರಿಗೆ ಪಬ್ಬಾಸಿಗೆ ಬಂದಿದ್ದೀವಿ. ಪಬ್ಬಾಸ್ ಜನರಲಿ ನಾವು ಡೆಸರ್ಟು ಅದು ಇದು ಎಲ್ಲ ತಿನ್ನೋಕ್ಕೆ ಬರ್ತಾಯಿದ್ವಿ. ಬಟ್ ಈ ಸತಿ ನಮಗೆ ತುಂಬ ಹಸುವಾಗೋದ್ರಿಂದ ಆ್ಯಂಡ್ ಟೈಮ್ ತುಂಬ ಇಲ್ಲಿರೋದ್ರಿಂದ ನಾವು ಇಲ್ಲೇ ಡಿನ್ನರು ಮಾಡ್ತಾಯಿದ್ದೀವಿ. ಸೊ ಮಾಡ್ಕೊಂಡು ತೋರಿಸೋಣ. ಎಷ್ಟು ರಶ್ ಇದೆ ಅಂದರೆ ಏನೂ ಕೇಳಿಸ್ತಾ ಇಲ್ಲ ನೋಡಿ. ನಾವು ಕಾರ್ತಿಕ್ಗೆ ದಂಶರಾಟ್ಸಲ್ಲೇ ಮಾತಾಡ್ಸೋಣ ಇವಾಗ. ಹಾಂ, ಗೊತ್ತು ಕೇಳಿಸ್ತಾ ಇಲ್ಲ ಅಂತ. ನಾನು ಇವಾಗ ಕೇಳಿಸುತ್ತೆ ವಾಯ್ಸು. ಹಾಂ, ರಾತ್ ಮೇ ಚೂರು ಕಣ್ಣೀರು ಸಾಲ ಮಾಡೋಣ ಶುರು ಹುಡುಗೀರೆ ಹುಡುಗೀರೆ. ಸೊ ಇವಾಗ ನಮ್ಮದು ಫಸ್ಟ್ ಡೇ ಆಫ್ ಉಡುಪಿ ಫುಲ್ ಟೆಂಪಲ್ ರನ್ ಆಗಿತ್ತು. ಆ್ಯಂಡ್ ನಾನು ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಸೊ ಐ ಆಮ್ ಸಾರಿ. ಸೊ ಅದಕ್ಕೆ ನಾವು ಲೈಕ್ ಕೆಲವು ಜಾಗ ಎಲ್ಲ ನಾವು ಇನ್ವಾಲ್ವ್ ಆಗಿಬಿಟ್ವಿ. ಆ್ಯಂಡ್ ಜಾಸ್ತಿ ವೀಡಿಯೋಗ್ರಫಿ ಎಲ್ಲ ತೊಗೊಳಕ್ಕಾಗಿಲ್ಲ. ಸೊ ಎಲ್ಲರೂ ಮಲ್ಕೊಂಡಿದ್ದಾರೆ. ಇವಾಗ ಟೈಮ್ ನೋಡಿ 2:15 ಆಗ್ತಾ ಬರ್ತಾಯಿದೆ. ಆ್ಯಂಡ್ ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಬೇಸಿಕ್ಲಿ ನಾನು ಲೈಕ್ ಲಂಚ್ ಆದಮೇಲೆ ನಮ್ಮ ಮನೆಗೆ ಬಂದಮೇಲೆ ನಿದ್ದೆ ಮಾಡಿಬಿಟ್ಟೆ ಸೊ 2 hours. ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ನಿದ್ದೆ ಮಾಡಿರಲಿಲ್ಲ. ಸೊ ಅದಕ್ಕೆ ಮಂಗಳೂರಿಗೆ ಬಂದಮೇಲೆ 1-2 hour ನಿದ್ದೆ ಮಾಡಿದೆ. ಸೊ ಇವಾಗ ನಾನು ಒಂದು ಸೀರೀಸ್ ನೋಡ್ತಾ ಇದ್ದೀನಿ. ನಾನು ಸೀರೀಸ್ ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದ 100 ಅಂತ. ಸೊ ಸೀರೀಸ್ ಹೆಂಗಿದೆ ಅಂದರೆ ಆ್ಯಕ್ಚುಲ್ ರೆಪ್ರೆಸೆಂಟೇಷನ್ ನಮ್ಮದು ವರ್ಲ್ಡ್ದು, ದಟ್ ಈಸ್ ನ್ಯೂಕ್ಲಿಯರ್ ವಾರ್ ಎಲ್ಲ ಆದರೆ ಹೆಂಗಾಗುತ್ತೆ ಅಂತ. ಸೊ ಗೈಸ್, ನಾನು ನಿದ್ದೆ ಮಾಡಿರಲಿಲ್ಲ ನಾನು ಹೇಳ್ದಂಗೆ. ಸೊ ಆಲ್ಮೋಸ್ಟ್ 6:40 ಆಗ್ತಾ ಬರ್ತಾಯಿದೆ. ಅದಕ್ಕೆ ನನಗೆ ತುಂಬ ಹಸುವಾಗ್ತಾಯಿತ್ತು. ಅದಕ್ಕೆ ಇಡ್ಲಿ ಆರ್ಡರ್ ಮಾಡಿದ್ದೆ, ಇಡ್ಲಿ ವಡೆ. ಆಮೇಲೆ ಏನೋ ಇಲ್ಲಿ ಫ್ಲಾಸ್ಕಲ್ಲಿ ಕೊಡ್ತಾರಂದ್ರು ಕಾಫಿ. ಇದೇ ಫ್ಲಾಸ್ಕ್ ಅಂತೆ, ಕ್ರೇಜಿ. ಸರಿ, ಬಿಸಿಯಾಗೋದು ಇದೆ. ಸೊ ಚೆನ್ನಾಗಿದೆ. ಸೊ ಮುಂದೆ ನೋಡೋಣ. ಎಲ್ಲರೂ
ಮಲ್ಕೊಂಡಿದ್ದಾರೆ. ನಾನು ಅವ್ರಿಗೆ ಎದ್ದೋಳಕ್ಕೆ ಕಾಯ್ತಾ ಇದ್ದೀನಿ ಅಷ್ಟೇ. ಎಲ್ಲದಕ್ಕಿಂತ ಮುಂಚೆ ನಾನು ಈ ಫ್ಲಾಸ್ಕ್ ಹೆಂಗೆ ಇರುತ್ತೆ ಅಂತ ನೋಡಬೇಕು. ಸೊ ನೋಡೋಣ ಇರಿ, ಚೂರು ಕ್ಯಾಮ್ರಾ ಇಟ್ಕೊಳಕ್ಕೆ. ಸೊ ಇದು ಫ್ಲಾಸ್ಕ್. ಬಿದೋಯ್ತು, ತೆಗಿಯಕ್ಕೆ ಬಂದಿಲ್ಲ. ಬಿದೋಗ್ಬಿಡ್ತು ಗೈಸ್. ಸೊ ಎಲ್ಲ ಸರಿ, ಇದು ಹೆಂಗೋ ತೆಗಿಯೋಣ ಬಿಡಿ. ಹೆಂಗೋ ತೆಗೆದ್ಬಿಟ್ಟು ಕೋರ್ ಮಾಡ್ಕೊತೀನಿ. ಫ್ಲಾಸ್ಕ್ ಅಂತ ಕಲಿಸಿದ್ರಲ್ಲ, ಸೊ ಹೀಗೆ ಕಾಣುತ್ತೆ. ಒಳಗಡೆ ಒಂದು ಪ್ಯಾಕೆಟ್ ಥರ ಇರುತ್ತೆ, ಅದನ್ನು ಕಾರ್ಡ್ಬೋರ್ಡಲ್ಲಿ ರ್ಯಾಪ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಚೆನ್ನಾಗೇ ಮಾಡಿದ್ದಾರೆ. ಗುಡ್ ಐಡಿಯಾ ಗೈಸ್. ನಾವು ಇವಾಗ AirBnB ಬಿಟ್ಟು ಈಗ ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮನೆಗಲ್ಲ, ಊಟಕ್ಕೆ ಸೊ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಇವಳು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಡೈರೆಕ್ಟ್ ಊಟಕ್ಕೆ ಹೋಗೋಣ ಅಂತ. ಸೊ ಸರಿಗೆ ಬೆಳಗ್ಗೆ ಎದ್ದು 6 ಗಂಟೆಗೆ ಆರ್ಡರ್ ಮಾಡಿಕೊಂಡು ನಾವೆಲ್ಲ ಮಲಗಿದೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾನೆ. ಆ್ಯಂಡ್ ಹಿ ವಾಂಟ್ಸ್ ನಾವೆಲ್ಲರೂ ಡೈರೆಕ್ಟಾಗಿ ಲಂಚ್ ಮಾಡೋಣ ಅಂತ ಅವ್ನ ಪ್ಲಾನ್ ಇತ್ತು. ಬಟ್ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದೀವಿ. ಸೊ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್, ಅದಾದಮೇಲೆ ವಿಲ್ ಗೋ. ಸಿ ಗೈಸ್, ನನಗೆ ಕನ್ನಡ ಬರಲ್ಲ. ಚಾನಲ್ ಕೊಟ್ಬಿಡು ಅವ್ಳಿಗೆ, ಬ್ಲಾಗ್ ಮಾಡ್ತೀವಿ. ಇರು, ನನಗೆ ಕನ್ನಡ ಬರಲ್ಲ ಅಂತ ಮಧ್ಯ ಮಧ್ಯ ಇಂಗ್ಲೀಷ್ ಜೋಡಿಸ್ತೀನಿ. ಆಯ್ತು, ನನ್ನ ಜೊತೆ ಅಚ್ಚ ಕನ್ನಡದಲ್ಲಿ ಇಡೀ ಅಚ್ಚ ಕನ್ನಡ. ನಾನು ನಾರ್ಮಲ್ ಕನ್ನಡದಲ್ಲೇ ಮಾತಾಡೋಕ್ಕಾಗಲ್ಲ. ಸ್ಪೆಲ್ಲಿಂಗ್ ಗೊತ್ತಿಲ್ಲ, ನೀನು ಅಚ್ಚ ಕನ್ನಡಕ್ಕೆ ಹೋದೆ. ಏಯ್, ಅಚ್ಚ ಕನ್ನಡ ಸ್ಪೆಲ್ಲಿಂಗ್ ಗೊತ್ತು. ಚ ಚ ಕೆಳಗಡೆ ಚ, ಆಮೇಲೆ ಕನ್ನಡ. ಸೊ ಸರಿ ಗೈ. ಸೊ ಬೇಸಿಕ್ಲಿ ನಾನು ಉಡುಪಿ ಕೃಷ್ಣ ಟೆಂಪಲಿಗೆ ಹೋಗ್ಬೇಕಾಗಿತ್ತು. ಬಟ್ ನಮ್ಮ ಗುಗ್ಗೂಚೂರು ಬೇಗ ಮನೆಗೆ ಹೋಗ್ಬೇಕಂತೆ. ಸೊ ನಾವು ಅದು ಸ್ಕಿಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಕಾರ್ತಿಕ್ ನಂಗೆ ಹೇಳಿದ್ದಾನೆ ಧರ್ಮಸ್ಥಳ ಆಮೇಲೆ ಉಡುಪಿ ಕೃಷ್ಣ ಟೆಂಪಲ್ ಅವನೇ ಕರ್ಕೊಂಡು ಹೋಗ್ತಾರೆ 1 ಮಂತ್. ಉಡುಪಿ ಆಮೇಲೆ ಕೊರಗಜ್ಜ 4 ಟೆಂಪಲು ತಿರ್ಗಾ 1 ಮಂತ್ ಆದ್ಮೇಲೆ ಮಾಡೇ ಮಾಡ್ತೀನಿ. ಸೊ ನೋಡೋಣ. ಇವಾಗ ಸದ್ಯಕ್ಕೆ ತಿಂಡಿ ಜಾಗ ಏನೋ ಸಮುದ್ರ ವೆಜ್ ಅಂತೆ. ಆಯ್ತು ಬ್ರೋ, ಸಮುದ್ರ ಹತ್ರ ಇದೆ ಅಂತ ಸಮುದ್ರ ವೆಜ್. ಇದೇ ಟೈಟಲ್ ಆಗ್ತೀರಿ ಗೈಸ್. ಸೊ ಓಕೆ, ಬನ್ನಿ ತಿಂಡಿ ಮಾಡಿಕೊಂಡು ಮುಂದೆ ಸಿಗೋಣ. ಹೇಳು, ಏನು ತಿಂತಾ ಇದೆಯಾ? ಓಕೆ, ಹೌ ಡು ಯು ಲೈಕ್ ಇಟ್? ಚೆನ್ನಾಗಿದೆಯಾ? ಏನು ಹೇಳಮ್ಮ. ಸೊ ವಿ ಸ್ಟಾಪ್. ಕನ್ನಡ ಚಾನಲ್ಲು, ಕನ್ನಡ ಅದೇ ಹೇಳಿದೆ. ಒಂದು ನಿಮಿಷ ಅಟ್ಯಾಕ್ ಮಾಡಬೇಡಿ. UK ಇಂದ ಬಂದಿದ ತಕ್ಷಣ ಅಯ್ಯೋ. ಹಾಂ, ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ವಡೆ ತಿನ್ನಕ್ಕೆ ಬಂದ್ವಿ. ಮಸಾಲೆ ದೋಸೆ ತಿನ್ನಬೇಕು ಅಂತ ಇತ್ತು, ಬಟ್ ಸಿಗಲಿಲ್ಲ. ಮಸಾಲೆ ಪುರಿ, ಮಸಾಲೆ ದೋಸೆ. ತಮ್ಮನೇಲಿ ಆ್ಯಕ್ಚುಲಿ ನಂಗೆ ಒಂದು ಒಳ್ಳೆ ಐಡಿಯಾ ಬಂತು ಗೈಸ್. ವಡೆ ವಿತ್ ವಡೆ, ಹ್ಯಾವಿಂಗ್ ವಡೆ. ಸೊ ಗೈಸ್, ಇಲ್ಲಿ ಸಕ್ಕತ್ತಾಗಿರೋ ಕಾಫಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಏನು ಡ್ರಿಮ್ ಜಿಮ್ ಕಾಫಿ. ಓ, ಸಖತ್ ಚೆನ್ನಾಗಿದೆ ಅಂತೆ. ಸೊ ಅದು ಹೆಂಗೆ ಕುಡಿಬೇಕಂದ್ರೆ ಏನಂದ್ರೆ ಇದನ್ನು ಸ್ವಲ್ಪ ಅಲ್ಲಾಡ್ಸ್ಬೇಕು. ಡಾಚೆಲ್ಲ ಮಾಡ. ಸೊ ಮುಂದೆ ಸಿಗಲ್ಲ. ಕಲ್ಲಡ್ಕದಲ್ಲಿ ಕುದುರೆ ಬಿಟ್ಟು ಹೌದು, ಸಮುದ್ರ. ಓಕೆ, ಅದಕ್ಕೆ ಹೋಟೆಲ್ ಸಮುದ್ರ. ನಾನು ಅದೇ ಅನ್ಕೊಂಡೆ, ಸಮುದ್ರ ಹತ್ರ ಇದೆ ಅಂತ ಸಮುದ್ರ ಮಾಡಿದ್ದೀರಾ ಅಂತ. ಸೊ ಓಕೆ, ನಾವು ಆಮೇಲೆ ಸಿಗ. ಸೊ ಗೈಸ್, ನಾವು ಇಲ್ಲಿ ಚಾರ್ಮಡಿ ಘಾಟ್ಸ್ ಹತ್ರ ಬರ್ತಾ ಇರೋವಾಗ 3 ಜನನು ಹಿಂದೆ ಕೂತಿದ್ದೀವಿ. ನಾನು, ಕಾರ್ತಿಕ್ಕು, ಗಗನ. ಆ್ಯಂಡ್ ನನಗೆ ಲೈಕ್ 3 ಜನನು ಅನ್ಕಂಫರ್ಟಬಲ್ ಆಗಿದ್ದೀವಿ, ಬಿಕಾಸ್ ಜಾಗ ತುಂಬ ಕಮ್ಮಿ ಇದೆ. ಎಲ್ಲ ಕಾರ್ತಿಕ್ ತಪ್ಪು. ಆವಾಗ ನಾವು ಎಲ್ಲೋ ಸ್ಟಾಪ್ ಮಾಡಕ್ಕೆ ಹುಡುಕ್ತಾ ಇದ್ರೆ ನಂದಿನಿ ಸಿಕ್ತಂತ ಎಕ್ಸೈಟ್ಮೆಂಟ್ ತಂದು ಈ 5x 1x ಇಲ್ಲ. ಸೊ ಗೈಸ್, ಇಲ್ಲಿ ಜೇನುತುಪ್ಪ ಎಲ್ಲ ಸಿಗ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ನೋಡೋಣ ಹೆಂಗಿದೆ ಅಂತ. ಅದಕ್ಕೆ ಯಾವ್ದು ಜೇನುತುಪ್ಪ ಇದೆ ಅಕ್ಕ? ಇದು ಲೋಕಲ್ಲು. ಸೊ ಅದೇ ಎಷ್ಟು ಪ್ರೈಸು? ಇದು 250. ಓಕೆ, ಸೊ ಅದು ಟೇಸ್ಟ್ ನೋಡಿದ್ದೆ ನಾನು.
ಸೊ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಸೊ ಬೇಸಿಕಲಿ ಆ ಬಾಟಲಲ್ಲಿ ಕೊಡ್ತಾರೆ. ಆ್ಯಂಡ್ ಆ ಪ್ರೈಸ್ ಎಷ್ಟಕ್ಕ? ಅದು 1200. ಅಕ್ಕ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ದೀರಂತ ಆ ಥರ ಎಲ್ಲ ಹೇಳ್ಬೇಡಿ ಅಕ್ಕ. ನಿಜವಾಗ್ಲೂ ನಿಜ, ಲೈಕ್ ಸುಳ್ಳ. ನೆಗೋಷಿಯೇಬಲ್ ಅಂದರೆ ಎಷ್ಟು ನೆಗೋಷಿಯೇಟ್ ಮಾಡ್ತೀರಾ? ಕಮ್ಮಿ ಕೊಡ್ತೀರಾ ಅದು ಕೊಡೋದು? ಇದು ಅಷ್ಟೇ ಬರೋದು. ನೆಗೋಷಿಯೇಟ್ ಅಂದರೆ ಕಮ್ಮಿ ಮಾಡ್ತೀರಾ ಅಕ್ಕ ಪ್ರೈಸು? 1200 ಇದೆ. ಓಕೆ, ಸೊ ಗೈಸ್ ನಾನು ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀನಿ. ನೋಡೋಣ ಚೇಂಜ್ ಆಗುತ್ತಾ ಅಕ್ಕ ರಿಪ್ಲೈ. ಓಕೆ ಪಾಪ ಜಾಸ್ತಿ ಟಾರ್ಚರ್ ಕೊಡೋದು ಬೇಡ. ಇದೇ ಈಜೆ ಅಂತ ತೊಗೊಂತೀನಿ, ತೋರಿಸಿ. ಇದು ತೊಗೊತೀನಿ, ಅದು ತುಂಬ ಚೆನ್ನಾಗಿತ್ತು ಗೈಸ್. ಸೊ ಚಾರ್ಮುಡಿ ಘಾಟ್ಸ್ ಕಡೆ ಬರೋವಾಗ ಇಲ್ಲಿ ನೋಡಿ ಚೆನ್ನಾಗಿರುತ್ತೆ. ನನಗೆ ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀರಿ, ಅದಕ್ಕೆ ಇಲ್ಲಿ ಮಜ್ಜಿಗೆ ಕುಡಿಯೋಕ್ಕೆ ಬಂದೆ. ಸೊ ಈ ಬಿಸಿಲಿಗೆ ನಿಜವಾಗ್ಲೂ ಆಗ್ತಾಯಿಲ್ಲ. ವಾಹ್ ಚೆನ್ನಾಗಿದೆ, ಗುಡ್. ಸರಿ ಬನ್ನಿ ಮುಂದೆ ನೋಡೋಣ. ಸೊ ಗೈಸ್ ನಮ್ಮದು ಸೆಕೆಂಡ್ ಸ್ಟಾಪು ಚಾರ್ಮುಡಿ ಘಾಟಲ್ಲಿ, ತಿರ್ಗಾ ಬಾಯರ್ಕೆ. ಸೊ ಅದಕ್ಕೆ ಇಲ್ಲೇನೋ ನೋಡಿದ್ವಿ, ಇದು ಏನು ಮಾಡ್ತಾ ಇದ್ದಾರೋ ಕಾರ್ತಿಕ್, ಏನು ಮಾಡ್ತಾ ಇದ್ದಾರೆ ಅಲ್ಲಿ? ಅದೇ ನಂಗೆ ಅರ್ಥ ಆಗಿಲ್ಲ. ಲೈಕ್ ಏನು ತೊಗೊಂತ ಏನದು ಸಾಲ್ಟ್ ವಾಟರ್ ಅಲ್ಲಿ ಹಾಕ್ಬಿಟ್ಟು ಪೈನಾಪಲ್ ಮತ್ತೆ ಮ್ಯಾಂಗೋ ಎಲ್ಲ ಇಟ್ಟಿರ್ತಾರೆ, ಚೆನ್ನಾಗಿರ್ತೈತೆ. ಬಟ್ ಕುಡಿಯೋಕೆ ಏನೇನಿದೆ? ಕುಡಿಯಕ್ಕೆ ದೇ ಹ್ಯಾವ್ ಸೋಡಾ, ಫುಲ್ ಜಾರ್ ಸೋಡಾ ವಿಲ್ ಹ್ಯಾವ್. ಓಕೆ ಈ ಥರ ಹಾಕ್ತಾರೆ. ಓ ಕ್ರೇಜಿ, ಏನೋ ಹೊಸದು ನೋಡ್ತಾ ಇದ್ದೀನಿ. ಸೊ ಬನ್ನಿ ಮಾಡೋವಾಗ ತೋರಿಸ್ತೀನಿ. ಸೊ ಗೈಸ್ ನಾನು ಮ್ಯಾಂಗೋ ಅದು ಕಟ್ ಪೀಸು ಗಿಣಿಮೂತಿ ಮಾವಿನಕಾಯ್ದು ಕಟ್ ಪೀಸ್ ತಿಂದಮೇಲೆ ಇವಾಗ ಉಯ್ ಮಟ್ಕಾ ಮಿರ್ಚಿ ಸೋಡಾ, ಅದು ಏನೋ ಕುಲ್ಜರ್ ಸೋಡಾ ಅಲ್ಲ, ಅದು ಕುಡಿ. ಎಷ್ಟು ಏನು? ಆರೆಂಜ್, ಮ್ಯಾಂಗೋ, ಪೈನಾಪಲ್, ಕೋಕ್, ಲೈಮ್. ಕೋಕ್ ಅಲ್ಲ ಅದು ಕೋಕಪ್. ಆಯ್ತಪ್ಪ, ಇದರಲ್ಲೂ ಕೋಕಾ ಕೋಲಾ ನೋಡಿ, ಇದೇ ಫಿಟ್ನೆಸ್ ಒಂದು. ಕೋಕಮ್ ಗೈಸ್ ಈಗ ಬಂದಿದೆ. ಸೊ ನನ್ನ ಫ್ರೆಂಡಿಗೆ ಕೊಡ್ತೀನಿ ಕ್ಯಾಮ್ರಾ. ಗೈಸ್ ನಾನು ಏನೋ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಬನ್ನಿ ನೋಡೋಣ. ಓ ಇದಕ್ಕೆ ಉಪ್ಪು, ಆಮೇಲೆ ಏನೋ ಚಿಲ್ಲಿ ಚಟ್ನಿ ಏನೋ ಮಾಡಿದ್ದಾರೆ. ಚಿಲ್ಲಿ ಚಟ್ನಿ, ಗ್ರೀನ್ ಚಟ್ನಿ, ಪುದೀನ ಶುಂಠಿ ಎಲ್ಲ ಹಾಕಿ. ಸೊ 3, 2, 1. ಓಹ್ ಕ್ರೇಜಿ. ಗುರು ಏನು ಸಕ್ಕತ್ತಾಗಿದೆ, ಅಮೇಝಿಂಗ್. ಗೈಸ್ ನೆಕ್ಸ್ಟ್ ಟೈಮ್ ಇದೆಲ್ಲ ನೀವು ಈ ಕಡೆ ಬರೋವಾಗ ಟ್ರೈ ಮಾಡಿ. ಆ್ಯಂಡ್ ಇದೆಲ್ಲ ಹೊಸದು ಟ್ರೈ ಮಾಡೋದು ಏನೋ ಒಂದು ಖುಷಿ. ಗೈಸ್ ಅರ್ಜುನ್ಗೆ ಈ ರೋಡು ಕಾಮಾಗಿರುತ್ತೆ. ಇವಾಗ ಮಲ್ಕೋ ಹಾಸನಲ್ಲಿ ಎಬ್ಬರಿಸ್ತೀನಿ ಅಂತ ಇನ್ನೂ ಹೇಳಿ 4-5 ನಿಮಿಷನೂ ಆಗಿಲ್ಲ. ಫುಲ್ ಔಟು ಅಣ್ಣ, ಅವಾರ್ಡಿಂದ ನಿದ್ದೆ ಹೊಡಿತಾನೆ ಇರಲ್ಲ. ನಾನು ನಿದ್ದೆ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಎಲ್ಲೋ ಇದ್ದೀವಿ? ಚಿಕ್ಕಮಗಳೂರು ದಾಟಿ ಸಕಲೇಶ್ಪುರ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ತನಕ ಬಂದಿದ್ದೀವಿ. ಅವನು ಚೂರೊತ್ತು ಕಾರು ರೆಸ್ಟ್ ಕೊಡೋಣ ಅಂತ ಫುಡ್ ತೆಗ್ದು ನಿಲ್ಲಿಸಿದ್ದಾನೆ. ನಾನು ಎದ್ಬಿಟ್ಟು ಒಂದು ವಾಕ್ ಮಾಡೋಣ ಅಂತ ಇದ್ದೆ. ಫಸ್ಟ್ ಒಳ್ಳೆ ಟ್ರಿಪ್ ಇತ್ತು ಬೇಸಿಗೆ, ಚೆನ್ನಾಗಿತ್ತು. ನಿನ್ನೆ ರಾತ್ರಿ ಎಲ್ಲ ಎಲ್ಲರೂ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಬಟ್ ಅದೆಲ್ಲ ನಾನು ವ್ಲಾಗೇ ಮಾಡೋದು ಮರೆತುಬಿಟ್ಟೆ, ಎಂಜಾಯ್ ಮಾಡ್ತಾಯಿದ್ದಾರೆ ಅದು. ಸೊ ಸಾರಿ. ಅದಕ್ಕೆ ಇವಾಗ ಎಷ್ಟಾಗುತ್ತೋ ತೋರಿಸ್ತಾ ಇದ್ದೀವಿ. ಬನ್ನಿ ಆಮೇಲೆ ಊಟಕ್ಕೂ ನಿಲ್ಲಿಸ್ತೀವಿ ಇನ್ನು ನೋಡೋಣ. ಸೊ ಗೈಸ್ ನಾವು ಫೈನಲಿ ಎಂಪೈರ್ಗೆ ರೀಚ್ ಆದ್ವಿ. ಹೆವಿ ಲೇಟ್ ಆಯಿತು ಬಿಕಾಸ್ ಮಧ್ಯೆ ತುಂಬ ಬ್ರೇಕ್ಸ್ ತೊಗೊಂಡಿದ್ವಿ. ಬಟ್ ಎಂಪೈರ್ ಹಾಸನ್ ಹೈವೇ ರೀಚ್ ಆದ್ವಿ. ಸೊ ಇಲ್ಲಿಂದ ಪ್ರಾಬ್ಲಿ 3 hours ರೀಚ್ ಆಗ್ತೀವಿ. ಆ್ಯಂಡ್ ಆಲ್ಸೋ ಇವಾಗ RCB ಮ್ಯಾಚ್ ನಡೀತಾ ಇರೋದ್ರಿಂದ ನಮ್ಮ ಕಾರಲ್ಲೇ ಸ್ಕ್ರೀನಿಂಗ್ ನಡೆಯುತ್ತೆ. ಸೊ ನಾವಂತೂ ಮಜಾ ಮಾಡ್ತೀನಿ, ನೋಡೋಣ. ಸೊ ಗೈಸ್ ನಾವಿವಾಗ ಎಲ್ರಿಗೂ ಡ್ರಾಪ್ ಮಾಡಿ ಮನೆಗೆ ಬಂದೆ. ಸೊ ಒಂದು 3 ಗಂಟೆ ಆಗ್ತಾ ಬರ್ತಾಯಿದೆ. ಆ್ಯಂಡ್ ಸಖತ್ ಮಜಾ ಮಾಡಿದ್ವಿ. ಆ್ಯಂಡ್ ಈ ಉಡುಪಿ ಟ್ರಿಪ್ಪು ತುಂಬ ತೋರ್ಸೋಕ್ಕಾಗಿಲ್ಲ ಆ್ಯಕ್ಚುಲಿ. ಸೊ ಕಂಟೆಂಟ್ ವೈಸ್ ಕಮ್ಮಿನೇ ಇತ್ತು. ಬಟ್
ಮಜಾವಂತೂ ಬಂತು ಅನಿಸುತ್ತೆ ನನ್ನ ಪ್ರಕಾರ ನೀನು ವ್ಲಾಗ್ ನೋಡಿದ್ದಂಗೆ. ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನೋಡ್ತಾಯಿರಿ ನನ್ನ ವ್ಲಾಗ್ಸ್ನ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್, ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.